ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಬ್ಯಾಕ್ ಟು ಅವರ್ ಚಾನಲ್ ಪ್ರತಾಪ್ ಫಿಟ್ನೆಸ್ ಕನ್ನಡಿಗ. ಸೊ ನೀವ್ಯಾರನ್ನ ಐಸಿಎಲ್ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿದ್ರಾ? ಸೊ ಹಾಗಾದ್ರೆ ಎಷ್ಟು ಖರ್ಚಾಗುತ್ತೆ ಏನಂತ ಗೊತ್ತಿಲ್ವಾ? ಸೊ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. 8 ಗಂಟೆ ನೋಡಿ. ನಿಮ್ ಫ್ರೆಂಡ್ಸ್ ಯಾರನ್ನ ಫಸ್ಟ್ ಟೈಮ್ ಐಸಿಎಲ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂತವ್ರಿಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗುತ್ತೆ. ಸೊ ಐಸಿಎಲ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ 4 ಮಂತ್ಸ್ ಬಿಫೋರ್ ಒಳ್ಳೆ ಕೋಚಿಂಗ್ ಹತ್ರ ಟ್ರೈನಿಂಗ್ ತಗೊಬೇಕು. ನಾನಾದ್ರೆ 6 ಮಂತ್ಸ್ಗೆ 45,000 ಕೊಟ್ಟು ಕೋಚಿಂಗ್ ತಗೊಂಡಿದ್ದೆ. ಏನಕ್ಕಪ್ಪ ಅಷ್ಟು ಕೊಟ್ಟು ಕೋಚಿಂಗ್ ತಗೊಂಡಿದ್ರೆ ಅನ್ಕೊಂಡಿದ್ರ? ಅವ್ರು ಒಳ್ಳೆ ನಾಲೆಜ್ ಆಫ್ ಪರ್ಸನ್. ಅದು ಬಿಟ್ಟು ತುಂಬಾ ಶೋಗಳು ಮಾಡಿದ್ರು. ಅವ್ರ ಬಾಡಿ ಕಂಡೀಷನ್ ಮಾತ್ರ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು 45,000 ಕೊಟ್ಟು ಕೋಚಿಂಗ್ ತಗೊಂಡಿದ್ದೆ. ಸೊ ನಿಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲಿ ಕೊಟ್ಟು ತಗೊಳಕ್ ಆಗಿಲ್ಲ ಅಂದ್ರೆ ರೀಸನಬಲ್ ಕೊಡೋರು ತುಂಬಾ ಜನ ಇರ್ತಾರೆ. ಮಿನಿಮಮ್ ಇಲ್ಲ ಅಂದ್ರೆ 25,000 30,000 ಪೇ ಮಾಡಬೇಕಾಗುತ್ತೆ. ಸೊ ಡಯಟ್ ಸಪ್ಲಿಮೆಂಟರಿ ಬಂದ್ರೆ, ಸೊ ಡಯಟ್ ಗೆ ಮಿನಿಮಮ್ 300 ರೂಪಾಯಿಂದ 400 ರೂಪಾಯಿ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾ ಕೋಚಸ್ ನಿಮ್ಗೆ ಚಿಕನ್, ಎಗ್ಸ್, ವೆಜಿಟೇಬಲ್, ಫ್ರೂಟ್ಸ್ ಕೊಡ್ತಾರೆ. ಸೊ ಅದೇ ನಿಮ್ಗೆ ಅರೌಂಡ್ ನಿಮ್ಗೆ 300 to 400 ರುಪೀಸ್ ಆಗುತ್ತೆ. ಅದು ಬಿಟ್ಟು ಸಪ್ಲಿಮೆಂಟ್ರಿಗೆ ವೇ ಪ್ರೋಟೀನ್ ಇರುತ್ತೆ, ಕ್ರಿಯೇಟಿನ್, ಫಿಶ್ ಆಯಿಲ್, ಮಲ್ಟಿವಿಟಮಿನ್, ಸೊ ಇದೆಲ್ಲ ಇದ್ದೇ ಇರುತ್ತೆ. ಸೊ ನಾನಾದ್ರೆ ವೇ ಪ್ರೋಟೀನ್ 2 kg 7,000 ಕೊಟ್ಟು ತಗೊಂತ ಇದ್ದೆ. ಏನಕ್ಕಪ್ಪ ಅಷ್ಟು ಕೊಟ್ಟೆ ಅನ್ಕೊಂಡ್ರ? ಸೊ ಒಂದು ಸ್ಕೂಪ್ಗೆ 32 ಗ್ರಾಮ್ ಪ್ರೋಟೀನ್ ಇತ್ತು. ಅದಕ್ಕೋಸ್ಕರ ನಾನು 7,000 ಕೊಟ್ಟು ತಗೊಳ್ತಾ ಇದ್ದೆ. ನಿಮ್ಗೆ ಹಂಗಿಲ್ವಾ ಅಂದ್ರೆ ಕೆಲವೊಂದು ಬ್ರ್ಯಾಂಡ್ ಅಲ್ಲಿ ಒಂದು ಸ್ಕೂಪ್ಗೆ 24-25 ಗ್ರಾಮ್ ಇರುತ್ತೆ. ಸೊ ನೀವು ಅದು ಒಂದು ಅರೌಂಡ್ ನಿಮ್ಗೆ ಅದೊಂದು 5,000 to 5,500 ಬರುತ್ತೆ. ನೀವು ಬೇಕಾದ್ರೆ ಅದು ತಗೊಬಹುದು. ಇಲ್ಲ ನನಗೆ ಅಷ್ಟೊಂದು ಶಕ್ತಿ ಇಲ್ಲ ಅಂದ್ರೆ ನೀವು ಸೊ ಚಿಕನ್ ಅಲ್ಲೇ ಮ್ಯಾನೇಜ್ ಮಾಡ್ಕೊಬಹುದು. ಪ್ರೋಟೀನ್ ಇಂಟೇಕ್ ಕವರ್ ಮಾಡ್ಕೊಬೇಕಾಗುತ್ತೆ. ಪರ್ ಡೇ ನಿಮ್ಗೆ ಇಂಟೇಕ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದು ನಿಮ್ಗೆ ಬೇಕಂದ್ರೆ ವೇ ಪ್ರೋಟೀನ್ ತಗೊಬಹುದು, ಇಲ್ಲಾಂದ್ರೆ ಬೇಡ. ಸೊ ಫಿಶ್ ಆಯಿಲ್ ನಿಮ್ಗೆ 800 ಬರುತ್ತೆ. ಮಲ್ಟಿವಿಟಮಿನ್ ನಿಮ್ಗೆ ಒಂದು 800 ರೂಪಾಯಿ ಬರುತ್ತೆ. ಅದು ಬಿಟ್ಟು ಕ್ರಿಯೇಟಿನ್ ಸೊ 1,300 ರೂಪಾಯಿನ ಬರುತ್ತೆ. ಕೆಲವೊಂದು ಬ್ರ್ಯಾಂಡ್ ಅಲ್ಲೆಲ್ಲ 100 ರೂಪಾಯಿ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಅದು ಬಿಟ್ಟು ನೀವು ಸೊ ಕಾಂಪಿಟೇಷನ್ ನಿಯರ್ ಬೈ ಬರ್ತಾ ಇದ್ರೆ ಒಂದು 30 days 40 days ಬಿಫೋರ್ ಸೊ ಫ್ಯಾಟ್ ಬರ್ನರು, ಎಲ್ಕಾರ್ನೇಟ್, ಸೊ ಪ್ರಿಯರ್ ಕೋಟ್, BCW ಅವೆಲ್ಲ ಯೂಸ್ ಮಾಡಬೇಕಾಗುತ್ತೆ. ನಿಮ್ಗೆ ಎಕ್ಸ್ಟ್ರಾ ಇವೆಲ್ಲ ಆಡ್ ಆಗುತ್ತೆ. ನೋಡ್ಕೊಂಡ್ ಮಾಡಿ. ಸೊ ನಾನಂದ್ರೆ ಸಿಕ್ಕಾಪಟ್ಟೆ ಫಸ್ಟ್ ಟೈಮ್ ಮಾಡ್ದ, ನನಗೆ ಇಷ್ಟೆಲ್ಲ ಅನುಕೂಲ ಇರಲ್ಲ. ಸೊ ನಾನು ಪಟ್ಟಿರೋ ಕಷ್ಟ ನೀವು ಯಾರು ಬರ್ಬಾರ್ದು ಅಂದ್ಬಿಟ್ಟು ನಿಮ್ಗೆ ಡೀಟೇಲ್ಸ್ ಹಾಕೊಳ್ತೀನಿ. ಸೊ ನಿಮ್ಗೆ 4 ಮಂತ್ಸ್ ನೀವು ಸೊ ಕಾಂಪಿಟೇಷನ್ ಪ್ರಿಪರೇಷನ್ ಇದ್ರೆ ನಿಮ್ಗೆ ಮಿನಿಮಮ್ 80,000 1 ಲಕ್ಷ ಬೇಕೇ ಬೇಕಾಗುತ್ತೆ ಮಿನಿಮಮ್. ಯಾಕಂದ್ರೆ ನೀವೆಲ್ಲ ಇದ್ರಲ್ಲೆಲ್ಲ ಸೇವ್ ಮಾಡ್ಬೇಕು ಅನ್ಕೊಂಡಿದ್ರೆ ಆಗಲ್ಲ. ಯಾಕಂದ್ರೆ ಈ ಬಾಡಿ ಬಿಲ್ಡಿಂಗ್ ಅನ್ನೋದು ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ತಾ ಇರುತ್ತೆ. ನೀವು 1 ಲಕ್ಷ ಅಂದ್ರೆ ಒಂದು 10,000 20,000 ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಅದು ಬಿಟ್ಟು ಕೋಚಿಂಗ್ ಒಂದು 30,000 ಆಗುತ್ತೆ. ಅಲ್ಲ ನಿಮ್ಗೆ 1,30,000 ಆಗುತ್ತೆ. ಸೊ ICL ನೀವೇನ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಸೊ ಫಸ್ಟ್ ಗಾದ್ರೆ ಮೆಂಬರ್ಶಿಪ್ ತಗೊಬೇಕಾಗುತ್ತೆ. ಮೆಂಬರ್ಶಿಪ್ಗೆ 3,500 ರೂಪಾಯಿ ಆಗುತ್ತೆ. ಟ್ಯಾನ್ಗೆ 2,000 ರೂಪಾಯಿ ಆಗುತ್ತೆ. ಅದೇ ಬಿಟ್ಟು ಒಂದು ಕ್ಯಾಟಗರಿಗೆ 5,000 ಚಾರ್ಜ್ ಮಾಡ್ತಾರೆ. ನಾನಾದ್ರೆ 3 ಕ್ಯಾಟಗರಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಏನಕ್ಕಪ್ಪ 3 ಕ್ಯಾಟಗರಿ ಪಾರ್ಟಿಸಿಪೇಟ್ ಮಾಡಿದೆ ಅನ್ಕೊಂಡಿದ್ರ? ಸೊ ಒಂದು ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾನು ಸೋತೋದ್ರೆ ಸೊ ನನಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನಮ್ಮ ಕೋಚ್ 3 ಕ್ಯಾಟಗರಿ ಪಾರ್ಟಿಸಿಪೇಟ್ ಮಾಡಿಸಿದ್ರು. ಸೊ 3 ಕ್ಯಾಟಗರಿಯಲ್ಲಿ 2 ಕ್ಯಾಟಗರಿ ನಾನು ವಿನ್ ಆಗಿದ್ದೆ. ಸೊ ಆವಾಗ ನನಗೆ ಸೊ ಇನ್ನ ಎಕ್ಸ್ಟ್ರಾ ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ಶೋ ಮಾಡ್ಬೇಕಂದ್ರೆ. ಸೊ ಎಕ್ಸ್ಟ್ರಾ ಮೋಟಿವೇಶನ್ಗೋಸ್ಕರ, ನಮ್ ಖುಷಿಗೋಸ್ಕರ ನಾನು 3 ಕ್ಯಾಟಗರಿ ಪಾರ್ಟಿಸಿಪೇಟ್ ಮಾಡಿದೆ. ಸೊ ನಿಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಅಂದ್ರೆ ಒಂದು ಕ್ಯಾಟಗರಿ 5,000 ಪೇ ಮಾಡಿ ನೀವು ಎಂಟ್ರಿ ಆಗ್ಬೋದು. ಸೊ ಎಂಟ್ರಿ ಐಸಿನ ಒಳಗೆ ಹೋಗ್ಬೋದು. ಇಷ್ಟೆಲ್ಲ ಖರ್ಚು ಇರುತ್ತೆ. ಅದು ಬಿಟ್ಟು ನಿಮ್ಗೆ ಟ್ರಾವೆಲ್ ಎಕ್ಸ್ಪೆನ್ಸ್, ನೀವು ಬೇರೆ ಸ್ಟೇಟ್ ಅಲ್ಲಿ ಆಡ್ಬೇಕು ಅನ್ಕೊಂಡಿದ್ರೆ ಗೋವಾಲಿ, ಹೈದರಾಬಾದ್ ಅಲ್ಲಿ, ಸೊ ಸೂರತ್ ಅಲ್ಲಿ, ಡೆಲ್ಲಿಯಲ್ಲಿ, ಮುಂಬೈಯಲ್ಲಿ ಇಲ್ಲೆಲ್ಲ ಐಸಿಎಲ್ ಶೋ ಎಲ್ಲ ನಡೆಸ್ತಾರೆ. ಸೊ ನಿಮ್ಗೆ ಬೇಕಂದ್ರೆ ಅಲ್ಲಿ ಹೋಗಿ ಸೊ ಪಾರ್ಟಿಸಿಪೇಟ್ ಮಾಡ್ಬೋದು. ಅದೆಲ್ಲ ಎಕ್ಸ್ಟ್ರಾ ನಿಮ್ಗೆ ಟ್ರಾವೆಲ್ ಎಕ್ಸ್ಪೆನ್ಸ್ ಎಲ್ಲ ಆಗುತ್ತೆ. ಒಂದು ICL ಎಲ್ಲ ವಿನ್ ಆದ್ರೆ ನಿಮ್ಗೆ ಏನೋ ಫಸ್ಟ್ ಪ್ಲೇಸ್ಮೆಂಟ್ ಆದ್ರೆ ಸೊ ನಿಮ್ಗೆ ಏನು ಸಿಗಲ್ಲ, ಓನ್ಲಿ ಮೆಡಲ್ಸ್ ಮಾತ್ರ ಸಿಗುತ್ತೆ. ನೋಡ್ಕೊಂಡ್ ಮಾಡಿ. ಸೊ ಬಾಡಿ ಬಿಲ್ಡಿಂಗ್ ಅನ್ನೋದು ಈಸಿ ಅಲ್ಲ, ತುಂಬಾ ಖರ್ಚಾಗುತ್ತೆ. ಸೊ ನನಗಾದ್ರೆ ಫಸ್ಟ್ ನಾನು ಮಾಡಿದಾಗ ನನಗಷ್ಟು ಇಷ್ಟೊಂದು ಐಡಿಯಾ ಇರಲಿಲ್ಲ. ಸೊ ನಾನಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿದೆ. ನೀವ್ಯಾರು ಅನುಭವಿಸಬಾರ್ದು ಅಂದ್ಬಿಟ್ಟೆ ನಾನು ಸೊ ಈ ವಿಡಿಯೋ ಮಾಡ್ತಾ ಇರೋದು. ಯಾಕಂದ್ರೆ ಬಾಡಿ ಬಿಲ್ಡಿಂಗ್ ಅನ್ನೋದು ತುಂಬಾ ಜನ ಮಿಡಿಲ್ ಕ್ಲಾಸ್ ಮಾಡ್ತಾ ಇರೋದು. ತುಂಬಾ ಜನ ಮಾಡಿ ಸೊ ನಿಯರ್ ಬೈ ಕಾಂಪಿಟೇಷನ್ ನಿಯರ್ ಬೈ ಬಂದ್ಮೇಲೆ ಇಷ್ಟೆಲ್ಲ ಕ್ಯಾಟಗರಿ ಇಷ್ಟ ಆಗುತ್ತೆ ಅಂದ್ರೆ ಸೊ ಅವರೆಲ್ಲ ಸಾಲ ಮಾಡಿ ಸೊ ಅಲ್ಲಿ ಇಲ್ಲಿ ತಗೊಂಡ್ ಬಂದು ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಯಾರು ಈ ತರ ಮಾಡಬಾರ್ದು ಅಂದ್ಬಿಟ್ಟೆ ನಾನು ವಿಡಿಯೋ ಮಾಡ್ತಾ ಇರೋದು. ಯಾಕಂದ್ರೆ ನನಗೂ ಈ ತರ ಅನುಭವ ಇತ್ತು. ನನಗಂತೂ ಯಾರು ನಮ್ಮ ಕೋಚಸ್ ಆಗ್ಲಿ ಯಾರು ಹೇಳಿಲ್ಲ ಇಷ್ಟೆಲ್ಲ ಖರ್ಚಾಗುತ್ತಂತೆ. ಯಾಕಂದ್ರೆ ನನ್ನ ಫ್ಯಾಮಿಲಿ ಮೇಂಟೈನ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ. ಅದ್ರಲ್ಲಿ ನಾನು ಈ ಕಾಂಪಿಟೇಷನ್ ಪ್ರಿಪರೇಷನ್ ಎಲ್ಲ ಮಂತ್ಲಿ ಆದ ಒಂದು 20,000 ಖರ್ಚು ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿದೆ. ಅದಕ್ಕೋಸ್ಕರ ನಾನು ಇದರಲ್ಲಿ ನಿಮ್ಗೆ ಸೊ ಎಷ್ಟು ಖರ್ಚಾಗುತ್ತೆ ಏನಂತ ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ. ಒಂದು ಕಾಂಪಿಟೇಷನ್ ಮಾಡ್ಬೇಕಂದ್ರೆ ಮಿನಿಮಮ್ 1.5 ಲಕ್ಷದಿಂದ 2 ಲಕ್ಷ ಬೇಕೇ ಬೇಕು. ಇದು ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ. ಸೊ ನೀವು ಜಿಮ್ಗೆಲ್ಲ ನೋಡ್ಬೇಕಂದ್ರೆ ಜಿಮ್ ಫೀಸ್ ಇರುತ್ತೆ. ಸೊ ಪೆಟ್ರೋಲ್ ಖರ್ಚು ಇರುತ್ತೆ. ಇವೆಲ್ಲ ಎಕ್ಸ್ಟ್ರಾ ಬರ್ತಾ ಇರುತ್ತೆ. ಸೊ ನೋಡ್ಕೊಂಡ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ನಾನು ಏನ್ ಕೆಲಸ ಮಾಡ್ತೀನಿ ಎಲ್ಲ ನಿಮ್ಗೆ ತೋರಿಸ್ತೀನಿ. ಅದೇ ಬಿಟ್ಟು ನಿಮ್ಗೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕ್ತಾ ಇರ್ತೀನಿ. ಸೊ ಮರಿದಿರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಆಂಜನೇಯ.